ಕಲಬುರಗಿ ನಗರದಲ್ಲಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘವು ವಿವಿಧ ಆಟೋ ಸಂಘ ಮತ್ತು ಸ್ಟ್ಯಾಂಡ್ಗಳಿಂದ ಇವತ್ತು ಮನವಿ ಏನಪ್ಪ ಅಂತಂದ್ರೆ ಕಲಬುರಗಿ ನಗರದಲ್ಲಿ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆ ನೀಡುತ್ತಿದ್ದರೆ ಅದು ತಡೆಯಬೇಕು ಮತ್ತು ಎಲೆಕ್ಟ್ರಿಕ್ ಆಟೋಗಳ ನೋಂದಣಿ ತಾತ್ಕಾಲಿಕ ತಡೆಹಿಡಬೇಕು ಮತ್ತು ನಗರದಲ್ಲಿ ಏನದ ವಿವಿಧ ತಾಲೂಕು ಪರವಾನಗಿ ಪಡೆದು ನಗರದಲ್ಲಿ ಸಂಚರಿಸಲತ್ತವಂತೂ ಒಂದೇ ನಂಬರ್ನ 2-3 ಆಟೋಗಳು ಈ ಮೂರು ಸಮಸ್ಯೆಗಳ ಗಂಭೀರ ಸಮಸ್ಯೆಗಳ ಕುರಿತು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಏನು ಮನವಿ ಮಾಡ್ತೀವಪ್ಪ ಅಂತಂದ್ರೆ ಈ ಬೈಕ್ ಟ್ಯಾಕ್ಸಿಗೆ ಸಂಬಂಧಿಸಿದಂತೆ ಈಗಾಗಲೇ ಹೈಕೋರ್ಟ್ ಒಂದು ಆದೇಶ ಏನದಪ್ಪ ಅಂತಂದ್ರೆ ಇದು ಗಂಭೀರವಾದ ಪ್ರಕರಣ ಗಮನಿಸಿ ಏನಪ್ಪ ಅಂತಂದ್ರೆ ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ, ಇದಕ್ಕೆ ಏನದ ಅನುಮತಿ ಇಲ್ಲ. ಯಾರೇ ಇನ್ ಕೇಸ್ ಬೈಕ್ ಟ್ಯಾಕ್ಸಿ ಸೇವೆ ನೀಡೋರು ಏನದಪ್ಪ ಅಂತಂದ್ರೆ ಅಗ್ರಿಗೇಟರ್ ಸಂಸ್ಥೆ ಮುಖಾಂತರ ಏನು ಸಾರಿಗೆ ಇಲಾಖೆಗೆ ಒಂದು ಮನವಿ ಹಾಕಿ ಅಂದ ಎಲ್ಲೋ ಬೋರ್ಡ್ ಮಾಡಿಕೊಂಡು ಸೇವೆ ಕೊಡ್ಬೋದಾಗ್ತದ. ಆದ್ರೆ ಇದುವರೆಗೆ ಯಾರೇ ಅರ್ಜಿ ಹಾಕಿಲ್ಲ ಮತ್ತು ನಮ್ಮ ರಾಜ್ಯ ಸರ್ಕಾರ ಏನು ಮಾಡೋದು ಇದು ನಾವು ಕೊಡಲ್ಲ ಅಂತೇಳಿ ಇವರು ಅರ್ಜಿ ನಾವು ಸ್ವೀಕಾರ ಮಾಡಲ್ಲ ಅಂತೇಳಿ ಒಂದು ಪ್ರಕರಣ ಏನದ ನಾವು ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸ್ತೀವಿ ಈಗಾಗಲೇ ಸಲ್ಲಿಸ್ಯದ. ಅಂದ್ರೆ ಡೈರೆಕ್ಟಾಗಿ ಹೇಳ್ಬಿಟ್ಟದ ನಾವು ಇದಕ್ಕೆ ಒಪ್ಪೋದಿಲ್ಲ, ನಿರಾಕರಣೆ ಮಾಡ್ತೀವಿ ಅಂತ ಹೇಳೋದು. ಇದನ್ನು ಹೊರತುಪಡಿಸಿ ನಮ್ಮಲ್ಲಿ ಬೈಕ್ ಸವಾರರು ಏನದ ಅನಧಿಕೃತ ಸರ್ಕಾರ ಏನು ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಸೇವೆ ನೀಡ್ಲತ್ತಾರೆ. ಅದಕ್ಕೆ ಕೂಡಲೇ ಇವರು ವಿರೋಧ ಏನಪ್ಪ ಅಂತಂದ್ರೆ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಮತ್ತು BNS IPC ಆ್ಯಕ್ಟ್ ಅಡಿ ಏನದ ಯಾರು ಸವಾರ ಅವ್ರ ವಿರೋಧ ಒಂದು ಗಂಭೀರ ಪ್ರಕರಣ ದಾಖಲಿಸಿ ಕೂಡಲೇ ಸೂಕ್ತ ತನಿಖೆ ಮಾಡಬೇಕು ಅಂತೇಳಿ ಅದ. ಮತ್ತು ಎಲೆಕ್ಟ್ರಿಕ್ ಆಟೋಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನದ ಪೆಟ್ರೋಲ್ CNG LPG ಆಟೋಗಳಿಗೆ ನಿರ್ಬಂಧ ಅದ. 1996 ಒಂದು ಆದೇಶ ಮುಖಾಂತರ ಬಂದ್ ಮಾಡ್ಯಾರ. ಇಲ್ಲಿವರೆಗೂ ಕೇವಲ ಸರ್ಕಾರಿ ಯೋಜನೆ ಅಡಿಯಲ್ಲಿ ಮಾತ್ರ ಪರವಾನಗಿ ನೀಡಿದ್ದಾರೆ. ಅದಕ್ಕೆ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ ಕೇವಲ ನೀವೇನದ ಪೆಟ್ರೋಲ್ LPG CNG ಮಾತ್ರ ವೆಹಿಕಲ್ಗಳಿಗೆ ಕಡಿವಾಣ ಹಾಕ್ದಾರೆ ಇದು ಅಲ್ಲ. ಈಗೇನದ ಎಲೆಕ್ಟ್ರಿಕ್ ಆಟೋಗಳಿಗೆ ಭೀ ಕಡಿವಾಣ ಹಾಕಬೇಕು. ಯಾಕಪ್ಪ ಅಂತಂದ್ರೆ 5,000 ಇವೇನದ ಇದ್ದಾಗೆ ನೀವು ರಹದಾರಿ ಕೊಡೋದು ಬಂದ್ ಮಾಡಿಸಿರಿ. ಈಗಾಗಲೇ 4 ವರ್ಷನಾಗೆ ಅಂದ ಎಲೆಕ್ಟ್ರಿಕ್ ಆಟೋ 2-2.5 ಸಾವಿರಾಗೆ. ಈಗ ಇವೆರಡೂ ಇರೋಂಥ ಪರ್ಮಿಟ್ ಕಂಡೀಷನ್ ಒಂದೇ ಅದ. ನಮಗೆ ಭೀ 16 ಕಿಲೋಮೀಟ್ರ್ ಅದ, ಎಲೆಕ್ಟ್ರಿಕ್ ಭೀ 16 ಕಿಲೋಮೀಟ್ರ್ ಅದ. ಇವೆಲ್ಲ ಷರತ್ತುಗಳು ಒಂದೇ ಆಗಿರೋದರಿಂದ ಅದಕ್ಕೆ ಭೀ ಕಡ್ಡಾಯವಾಗಿ ನಿರ್ಬಂಧಿಸಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗಾಗಲೇ ಎಲೆಕ್ಟ್ರಿಕ್ ಆಟೋ ಯಾರು ತೊಗೊಂಡಾರ ಅವ್ರಿಗೆ 1 ವರ್ಷ ಹಿಂದೆ ಒಂದು ಆದೇಶ ಅದ. 1/7/2025 ಸರ್ಕಾರ ಒಂದು ಆದೇಶ ಹೊರಡ್ಸ್ಯದ. ಎಲ್ಲರೂ ಕಡ್ಡಾಯವಾಗಿ ಪರ್ಮಿಟ್ ತೊಗೋಬೇಕಂತ. ಅದಕ್ಕೇನದ ಯಾರು ಪರ್ಮಿಟ್ ತೊಗೊಂಡಿಲ್ಲ ಎಲ್ಲರಿಗೂ ಪರ್ಮಿಟ್ ಕಡ್ಡಾಯವಾಗಿ ಕೊಡಬೇಕು. ಈಗಾಗಲೇ ಇದಕ್ಕೆ ನಾವು ಮನವಿ ಮಾಡಿದಾಗ ಏನು ಸಾರಿಗೆ ಇಲಾಖೆ ಏನದ ನಿರ್ಲಕ್ಷ್ಯ ವಹಿಸುತ್ತಿದೆ. ಅದಕ್ಕೆ ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಮತ್ತು ಈ 2 ವೀಲರ್ ಅನಧಿಕೃತ ಆಟೋ ಇವೇನದ ಕೂಡಲೇ ಕಡಿವಾಣ ಹಾಕಬೇಕು. ಇದು ಆಗಸ್ಟ್ 1 ತಾರೀಕು ತಕ್ಕನದ. ಈಗಾಗಲೇ ನಾವು ಸ್ಪಷ್ಟವಾಗಿ ಬರೆದಿವಿ. 7 ದಿವಸ ಒಳಗೆ ನಮ್ಮವರೆಗೆ ಸೂಕ್ತವಾದ ಇದೇನದ ಪರಿಹಾರ ದೊರಕಿಸಿ ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ನ್ಯಾಯ ದೊರಕಿಸಿಕೊಡಬೇಕು. ಇಲ್ಲದಿದ್ದರೆ 1 ತಾರೀಕು ನಾವು ಆಟೋಗಳೆಲ್ಲ ಸಂಪೂರ್ಣ ಬಂದ್ ಮಾಡಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಹಚ್ಚಿ ಏನದ ನಾವು ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಈ ಮೂಲಕ ಎಚ್ಚರಿಕೆ ನೀಡುತ್ತಿದೆ. ಲಕ್ಷ್ಮೀಕಾಂತ್ ಆರ್ ಮಾಲಿ ಪಟೇಲ್, ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷರು.